ನಿಮ್ಮ ಶತ್ರುವನ್ನ ಸೋಲಿಸಲು ಕತ್ತಿ ಬೇಕಾಗಿಲ್ಲ, ಕೋಪವೂ ಬೇಕಾಗಿಲ್ಲ, ಒಂದು ಸರಿಯಾದ ತಂತ್ರ ಸಾಕು. ನಿಮ್ಮ ಎದುರಾಳಿಗಿಂತ ನೀವು ಹೆಚ್ಚು ಬುದ್ಧಿವಂತರಾದರೆ ಯುದ್ಧ ಆರಂಭವಾಗುವ ಮೊದಲೇ ನೀವು ಗೆದ್ದಂತೆಯೇ. ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣ ಹೇಳಿದ ಈ 10 ತಂತ್ರಗಳು ಇಂದಿಗೂ ರಾಜಕೀಯ, ವ್ಯಾಪಾರ, ಉದ್ಯೋಗ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ವಿನ ಗುಟ್ಟಾಗಿವೆ. ಕೊನೆಯ ತಂತ್ರವನ್ನ ತಪ್ಪದೆ ಕೇಳಿ, ಏಕೆಂದರೆ ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ನೀವು ಸಹ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಇಂದು ನಾವು ಮಹಾನ್ ತತ್ವಜ್ಞಾನಿ, ರಾಜತಂತ್ರಜ್ಞ ಮತ್ತು ಕುಶಲಮತಿಯೂ ಆದ ಭಗವಾನ್ ಶ್ರೀಕೃಷ್ಣರು ಹೇಳಿರುವ ಶತ್ರುವನ್ನು ಸೋಲಿಸುವ 10 ಅದ್ಭುತ ತಂತ್ರಗಳನ್ನ ತಿಳಿದುಕೊಳ್ಳೋಣ. ಇಲ್ಲಿ ಶತ್ರು ಎಂದರೆ ಕೇವಲ ವ್ಯಕ್ತಿಯಲ್ಲ, ನಿಮ್ಮ ಬೆಳವಣಿಗೆಯನ್ನ ತಡೆಯುವವರು, ನಿಮ್ಮ ವಿರುದ್ಧ ಸಂಚು ಮಾಡುವವರು, ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸುವವರು, ನಿಮ್ಮ ಆತ್ಮವಿಶ್ವಾಸವನ್ನ ನಾಶ ಮಾಡುವವರು, ಅಥವಾ ನಿಮ್ಮೊಳಗಿನ ಭಯ, ಕೋಪ ಮತ್ತು ಅಹಂಕಾರವು ಶತ್ರುವಾಗಬಹುದು. ಹಾಗಾದರೆ ಬನ್ನಿ ಆರಂಭಿಸೋಣ. ಶ್ರೀಕೃಷ್ಣರು ಹೇಳಿರುವ ಮೊದಲನೇ ತಂತ್ರ, ಶತ್ರುವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಶ್ರೀಕೃಷ್ಣರು ಹೇಳುತ್ತಾರೆ, ಯಾವುದೇ ಯುದ್ಧದಲ್ಲಿ ಗೆಲುವು ಸಾಧಿಸುವ ಮೊದಲು ಎದುರಾಳಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಬಹಳ ಜನರು ಶತ್ರುವಿನ ಬಗ್ಗೆ ತಿಳಿಯದೆ ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆದರೆ ಬುದ್ಧಿವಂತನು ಮೊದಲು ಗಮನಿಸುತ್ತಾನೆ. ಅವನು ಎದುರಾಳಿಯ ಅಭ್ಯಾಸ, ಆಲೋಚನೆ, ಶಕ್ತಿ, ದುರ್ಬಲತೆ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡುತ್ತಾನೆ. ಒಬ್ಬ ವ್ಯಾಪಾರಿ ತನ್ನ ಸ್ಪರ್ಧಿಯನ್ನು ಗಮನಿಸುತ್ತಾನೆ. ಅವನು ಯಾವ ಉತ್ಪನ್ನವನ್ನ ಮಾರುತ್ತಿದ್ದಾನೆ, ಗ್ರಾಹಕರನ್ನು ಹೇಗೆ ಸೆಳೆಯುತ್ತಿದ್ದಾನೆ, ಅವನ ದುರ್ಬಲತೆ ಏನು, ಈ ಮಾಹಿತಿಯ ಆಧಾರದ ಮೇಲೆ ತನ್ನ ಯೋಜನೆಯನ್ನು ರೂಪಿಸುತ್ತಾನೆ. ಕೊನೆಗೆ ಗೆಲ್ಲುವುದು ಅವನೇ. ಜೀವನದಲ್ಲಿಯೂ ಇದೇ ನಿಯಮ ಅನ್ವಯಿಸುತ್ತದೆ. ನಿಮ್ಮ ವಿರುದ್ಧ ಇರುವ ವ್ಯಕ್ತಿ ಯಾವ ಸಂದರ್ಭಗಳಲ್ಲಿ ತಪ್ಪು ಮಾಡುತ್ತಾನೆ ಎಂಬುದನ್ನ ಗಮನಿಸಿ ಅವನ ದುರ್ಬಲತೆಯನ್ನ ತಿಳಿಯಿರಿ, ಆದರೆ ದ್ವೇಷದಿಂದಲ್ಲ, ವಿವೇಕದಿಂದ. ಇಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳಿರುವ ಮೊದಲ ಪಾಠ ಸ್ಪಷ್ಟವಾಗಿದೆ: ಮಾಹಿತಿಯೇ ಮೊದಲ ಆಯುಧ. ಇನ್ನು ಎರಡನೆಯ ತಂತ್ರ, ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೋಪವು ಶತ್ರುವಿಗೆ ಸಿಗುವ ದೊಡ್ಡ ಉಡುಗೊರೆ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣ ಪ್ರತಿಕ್ರಿಯಿಸಿದರೆ ನೀವು ಅವರ ಬಲೆಗೆ ಬೀಳುತ್ತೀರಿ. ಶ್ರೀಕೃಷ್ಣರು ಹೇಳುವಂತೆ, ಕೋಪದಿಂದ ಮನಸ್ಸು ಮಸುಕಾಗುತ್ತದೆ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹುತೇಕ ತಪ್ಪಾಗಿರುತ್ತವೆ. ಕಲ್ಪನೆ ಮಾಡಿ, ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಸುಳ್ಳು ಹರಡುತ್ತಾನೆ. ನೀವು ತಕ್ಷಣ ಜಗಳವಾಡಿದರೆ ನಿಮ್ಮ ಗೌರವಕ್ಕೂ ಧಕ್ಕೆಯಾಗಬಹುದು. ಆದರೆ ನೀವು ಶಾಂತವಾಗಿ ಸಾಕ್ಷಿಗಳನ್ನ ಸಂಗ್ರಹಿಸಿ ಸರಿಯಾದ ಸಮಯದಲ್ಲಿ ಸತ್ಯವನ್ನ ಹೇಳಿದರೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಶಾಂತ ಮನಸ್ಸು ಯಾವಾಗಲೂ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಆದ್ದರಿಂದ ನಿಮ್ಮ ಭಾವನೆಗಳನ್ನ ನಿಯಂತ್ರಿಸುವುದೇ ಎರಡನೇ ತಂತ್ರ. ಇನ್ನು ಮೂರನೆಯ ತಂತ್ರ, ನಿಮ್ಮ ಯೋಜನೆಯನ್ನು ಯಾರಿಗೂ ಹೇಳಬೇಡಿ. ಶ್ರೀಕೃಷ್ಣರು ಎಚ್ಚರಿಸುತ್ತಾರೆ, ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳುವುದು ದೊಡ್ಡ ತಪ್ಪು. ನಿಮ್ಮ ಗುರಿಯನ್ನು ಎಲ್ಲರಿಗೂ ಹೇಳಿದರೆ ಕೆಲವರು ಪ್ರೋತ್ಸಾಹಿಸುತ್ತಾರೆ, ಆದರೆ ಕೆಲವರು ಅದನ್ನ ತಡೆಯಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿಮ್ಮ ಕೆಲಸ ಮಾತನಾಡಲಿ, ನಿಮ್ಮ ಯಶಸ್ಸೇ ಉತ್ತರವಾಗಲಿ. ಇತಿಹಾಸದಲ್ಲಿ ಅನೇಕ ಮಹಾನ್ ನಾಯಕರು ತಮ್ಮ ಯೋಜನೆಗಳನ್ನು ಸಮಯ ಬರುವವರೆಗೂ ರಹಸ್ಯವಾಗಿಟ್ಟಿದ್ದರು. ಅದೇ ಅವರ ಯಶಸ್ಸಿನ ಪ್ರಮುಖ ಕಾರಣವಾಗಿತ್ತು. ನಿಮ್ಮ ಕನಸುಗಳನ್ನ ರಕ್ಷಿಸಿ, ಅವು ಸಾಕಾರವಾದ ನಂತರವೇ ಜಗತ್ತಿಗೆ ತೋರಿಸಿ. ಇಲ್ಲಿಯವರೆಗೆ ನಾವು 3 ಅಮೂಲ್ಯ ತಂತ್ರಗಳನ್ನ ತಿಳಿದುಕೊಂಡೆವು. ಮೊದಲನೆಯದು, ಶತ್ರುವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು.
ಎರಡನೆಯದು ನಿಮ್ಮ ಕೋಪವನ್ನ ನಿಯಂತ್ರಿಸಬೇಕು. ಮೂರನೆಯದು ನಿಮ್ಮ ಯೋಜನೆಗಳನ್ನ ರಹಸ್ಯವಾಗಿಡಬೇಕು. ಆದರೆ ಈಗ ಬರುತ್ತಿರುವ ನಾಲ್ಕನೇ ತಂತ್ರವೇ ಅತ್ಯಂತ ಅಪಾಯಕಾರಿ ಸಂದರ್ಭದಲ್ಲಿಯೂ ನಿಮ್ಮನ್ನು ರಕ್ಷಿಸುವ ಶಕ್ತಿ ಹೊಂದಿದೆ. ಅನೇಕ ಯಶಸ್ವಿ ನಾಯಕರು ಇದನ್ನೇ ತಮ್ಮ ಗೆಲುವಿನ ಮಂತ್ರವಾಗಿಸಿಕೊಂಡಿದ್ದರು. ಹಾಗಾದರೆ ಆ ತಂತ್ರ ಏನು? ತಂತ್ರ 4, ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಶ್ರೀಕೃಷ್ಣರು ಹೇಳುತ್ತಾರೆ, ಸಮಯವನ್ನು ಅರಿತವನು ಅರ್ಧ ಯುದ್ಧವನ್ನ ಗೆದ್ದವನಾಗಿರುತ್ತಾನೆ. ಹೆಚ್ಚಿನ ಜನರು ತಕ್ಷಣ ಪ್ರತಿಕಾರಕ್ಕೆ ಮುಂದಾಗುತ್ತಾರೆ, ಆದರೆ ಬುದ್ಧಿವಂತ ವ್ಯಕ್ತಿ ಸಮಯವನ್ನು ತನ್ನ ಪರವಾಗಿ ಬಳಸಿಕೊಳ್ಳುತ್ತಾನೆ. ಬಿತ್ತಿದ ಬೀಜ ಅದೇ ದಿನ ಮರವಾಗುವುದಿಲ್ಲ, ಅದಕ್ಕೆ ಸಮಯ ಬೇಕು. ಅದೇ ರೀತಿ ಯಶಸ್ವಿಗೂ ಮತ್ತು ಶತ್ರುವಿನ ಮೇಲೆ ಜಯ ಸಾಧಿಸಲು ಸಹ ತಾಳ್ಮೆ ಅಗತ್ಯ. ನಿಮ್ಮ ವಿರುದ್ಧ ಕೆಲಸ ಮಾಡುವ ವ್ಯಕ್ತಿ ಒಂದು ದಿನ ತನ್ನ ತಪ್ಪಿನಿಂದಲೇ ಸೋಲಬಹುದು. ನೀವು ಆತುರ ಪಡದೆ ನಿಮ್ಮ ಕೆಲಸದಲ್ಲಿ ಗಮನ ಹರಿಸಿದರೆ ನಿಮ್ಮ ಯಶಸ್ವೇ ಅವನಿಗೆ ದೊಡ್ಡ ಉತ್ತರವಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಯುದ್ಧಕ್ಕೂ ಸರಿಯಾದ ಸಮಯವಿರುತ್ತದೆ. ಸಮಯಕ್ಕಿಂತ ಮೊದಲು ಮಾಡಿದ ದಾಳಿ ಸೋಲಿಗೆ ಕಾರಣವಾಗಬಹುದು. ಇನ್ನು 5ನೆಯ ತಂತ್ರ, ನಿಮ್ಮ ದುರ್ಬಲತೆಯನ್ನು ಯಾರಿಗೂ ತಿಳಿಯಲು ಬಿಡಬೇಡಿ. ಭಗವಾನ್ ಶ್ರೀಕೃಷ್ಣರ ಪ್ರಕಾರ ನಿಮ್ಮ ಶತ್ರುವಿಗೆ ನಿಮ್ಮ ದುರ್ಬಲತೆ ತಿಳಿದರೆ ಅವನು ಅದನ್ನೇ ನಿಮ್ಮ ವಿರುದ್ಧ ಆಯುಧವಾಗಿ ಬಳಸುತ್ತಾನೆ. ನಿಮ್ಮ ಭಯ, ಆತಂಕ, ಕೋಪ ಅಥವಾ ವೈಯಕ್ತಿಕ ಸಮಸ್ಯೆಗಳನ್ನು ಎಲ್ಲರ ಮುಂದೆ ಹೇಳುವುದು ಬುದ್ಧಿವಂತಿಕೆಯಲ್ಲ. ಇದರ ಅರ್ಥ ಭಾವನೆಗಳನ್ನ ಒತ್ತಿ ಹಾಕಬೇಕು ಎಂಬುದಲ್ಲ. ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಿ, ಆದರೆ ನಿಮ್ಮನ್ನು ಕೆಳಕ್ಕೆಳೆಯಲು ಕಾಯುತ್ತಿರುವವರ ಮುಂದೆ ನಿಮ್ಮ ಮನಸ್ಸನ್ನು ತೆರೆದಿಡಬೇಡಿ. ಮಾನಸಿಕವಾಗಿ ಬಲಿಷ್ಠ ವ್ಯಕ್ತಿಯನ್ನ ಸೋಲಿಸುವುದು ತುಂಬಾ ಕಷ್ಟ. ಇನ್ನು 6ನೆಯ ತಂತ್ರ, ಜ್ಞಾನ ಮತ್ತು ಕೌಶಲ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳಿ. ಶ್ರೀಕೃಷ್ಣರು ಹೇಳುತ್ತಾರೆ, ಜ್ಞಾನವೇ ಮನುಷ್ಯನ ಅತ್ಯಂತ ದೊಡ್ಡ ಶಕ್ತಿ. ಶತ್ರುವನ್ನು ಸೋಲಿಸುವ ಅತ್ಯುತ್ತಮ ಮಾರ್ಗ ಎಂದರೆ ಪ್ರತಿದಿನ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳುವುದು. ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಪುಸ್ತಕಗಳನ್ನು ಓದಿ, ಉತ್ತಮ ವ್ಯಕ್ತಿಗಳಿಂದ ಪ್ರೇರಣೆ ಪಡೆಯಿರಿ, ಅನುಭವವನ್ನ ಸಂಪಾದಿಸಿ. ನಿಮ್ಮ ಸಾಮರ್ಥ್ಯ ಹೆಚ್ಚಾದಂತೆ ನಿಮ್ಮ ವಿರುದ್ಧ ನಿಲ್ಲುವವರ ಸಂಖ್ಯೆ ಕಡಿಮೆಯಾಗುತ್ತದೆ. ಯಶಸ್ಸು ಸಾಧಿಸಿದ ವ್ಯಕ್ತಿಗೆ ವಿರೋಧಿಗಳು ಇರಬಹುದು, ಆದರೆ ಅವನ ಸಾಮರ್ಥ್ಯದ ಮುಂದೆ ಅವರು ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಇನ್ನು 7ನೆಯ ತಂತ್ರ, ಸ್ನೇಹಿತರನ್ನು ಮತ್ತು ಮಿತ್ರರನ್ನು ಬೆಳೆಸಿಕೊಳ್ಳಿ. ಶ್ರೀಕೃಷ್ಣರು ಒಬ್ಬರೇ ಯುದ್ಧ ಮಾಡುವುದನ್ನ ಪ್ರೋತ್ಸಾಹಿಸಲಿಲ್ಲ. ಒಳ್ಳೆಯ ಸ್ನೇಹಿತರು, ನಿಷ್ಠಾವಂತ ಸಹೋದ್ಯೋಗಿಗಳು ಮತ್ತು ವಿಶ್ವಾಸಾರ್ಹ ಸಂಬಂಧಗಳು ಯಾವುದೇ ವ್ಯಕ್ತಿಯ ದೊಡ್ಡ ಶಕ್ತಿಯಾಗಿರುತ್ತವೆ. ಸಂಕಷ್ಟ ಬಂದಾಗ ನಿಜವಾದ ಮಿತ್ರರು ನಿಮ್ಮ ಬೆನ್ನಿಗೆ ನಿಲ್ಲುತ್ತಾರೆ. ಆದ್ದರಿಂದ ಸಂಬಂಧಗಳನ್ನು ಗೌರವಿಸಿ, ಸಹಾಯ ಮಾಡಿ ವಿಶ್ವಾಸವನ್ನ ಗಳಿಸಿ. ನೀವು ಇತರರಿಗೆ ನೀಡುವ ಗೌರವವೇ ಒಂದು ದಿನ ನಿಮ್ಮ ರಕ್ಷಣೆಯಾಗುತ್ತದೆ. ಇಂದು ನಾವು ಮತ್ತೆ 4 ಅಮೂಲ್ಯ ತಂತ್ರಗಳನ್ನ ತಿಳಿದುಕೊಂಡೆವು. ಸರಿಯಾದ ಸಮಯಕ್ಕಾಗಿ ಕಾಯಿರಿ, ನಿಮ್ಮ ದುರ್ಬಲತೆಯನ್ನ ರಹಸ್ಯವಾಗಿಡಿ, ಜ್ಞಾನ ಮತ್ತು ಕೌಶಲ್ಯವನ್ನ ನಿರಂತರವಾಗಿ ಬೆಳೆಸಿಕೊಳ್ಳಿ, ಉತ್ತಮ ಸ್ನೇಹಿತರು ಮತ್ತು ಮಿತ್ರರನ್ನ ಸಂಪಾದಿಸಿಕೊಳ್ಳಿ. ಇವೇ 4 ತಂತ್ರಗಳು. ಆದರೆ ಇನ್ನೂ 3 ಅತ್ಯಂತ ಶಕ್ತಿಶಾಲಿ ತಂತ್ರಗಳು ಬಾಕಿ ಇವೆ. ಅವುಗಳಲ್ಲಿ ಕೊನೆಯ ತಂತ್ರವನ್ನ ಶ್ರೀಕೃಷ್ಣರು ಜೀವನದ ಮಹಾವಿಜಯದ ರಹಸ್ಯವೆಂದೇ ಪರಿಗಣಿಸಿದ್ದಾರೆ. ಹಾಗಾದರೆ ನೋಡೋಣ ಬನ್ನಿ. 8ನೆಯ ತಂತ್ರ, ನಿಮ್ಮ ಭಾವನೆಗಳನ್ನ ನಿಯಂತ್ರಿಸಿ. ನಿಜವಾದ ಯೋಧನ ಮೊದಲ ಗುಣ. ಶ್ರೀಕೃಷ್ಣರು ಹೇಳುತ್ತಾರೆ, ತನ್ನ ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲಬಲ್ಲನು. ಸ್ನೇಹಿತರೆ, ಶತ್ರು ನಿಮ್ಮನ್ನ ಸೋಲಿಸಲು
ಯಾವಾಗಲೂ ನಿಮ್ಮ ದೇಶದ ಮೇಲೆ ಅಥವಾ ನಿಮ್ಮ ಆಸ್ತಿಯ ಮೇಲೆ ದಾಳಿ ಮಾಡುವುದಿಲ್ಲ. ಅವನು ಮೊದಲು ನಿಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡುತ್ತಾನೆ. ನಿಮ್ಮನ್ನು ಕೋಪಗೊಳಿಸಲು, ಭಯಪಡಿಸಲು, ಅವಮಾನಿಸಲು ಅಥವಾ ನಿರಾಶೆಗೊಳಿಸಲು ಪ್ರಯತ್ನಿಸುತ್ತಾನೆ. ಏಕೆಂದರೆ ಭಾವನೆಗಳನ್ನು ನಿಯಂತ್ರಿಸಲು ಆಗದ ವ್ಯಕ್ತಿ ತನ್ನದೇ ಕೈಯಿಂದ ತನ್ನ ಸೋಲನ್ನು ಬರೆಯುತ್ತಾನೆ. ಒಮ್ಮೆ ಯೋಚಿಸಿ, ಯಾರಾದರೂ ನಿಮ್ಮನ್ನು ಸಾರ್ವಜನಿಕವಾಗಿ ಅವಮಾನಿಸಿದರೆ ನೀವು ಕೂಡಲೇ ಕೋಪದಿಂದ ಪ್ರತಿಕ್ರಿಯಿಸಿದರೆ ಅಲ್ಲಿ ಗೆಲ್ಲುವುದು ಯಾರು? ನಿಮ್ಮನ್ನು ಕೆರಳಿಸಿದ ವ್ಯಕ್ತಿ. ಏಕೆಂದರೆ ಅವನು ಬಯಸಿದ್ದದೇ ಅದು. ಆದರೆ ನೀವು ಶಾಂತವಾಗಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ಕೈಗೊಂಡರೆ ನಿಮ್ಮ ಗೌರವವು ಉಳಿಯುತ್ತದೆ ಮತ್ತು ನಿಮ್ಮ ನಿರ್ಧಾರವು ಪರಿಣಾಮಕಾರಿಯಾಗುತ್ತದೆ. ಕೋಪ ಒಂದು ಕ್ಷಣದ ಬೆಂಕಿ, ಆದರೆ ಅದರ ಪರಿಣಾಮ ಅನೇಕ ವರ್ಷಗಳವರೆಗೆ ಉಳಿಯಬಹುದು. ಎಷ್ಟೋ ಸ್ನೇಹಗಳು, ಎಷ್ಟೋ ಸಂಬಂಧಗಳು ಮತ್ತು ಎಷ್ಟೋ ಉತ್ತಮ ಅವಕಾಶಗಳು ಒಂದು ಕ್ಷಣದ ಕೋಪದಿಂದ ನಾಶವಾಗಿವೆ. ಆದ್ದರಿಂದ ಪ್ರತಿಕ್ರಿಯೆ ನೀಡುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಈಗ ಭಾವನೆಯಿಂದ ಮಾತನಾಡುತ್ತಿದ್ದೇನಾ ಅಥವಾ ವಿವೇಕದಿಂದ? ಈ ನಿರ್ಧಾರ 5 ವರ್ಷಗಳ ನಂತರವೂ ಸರಿಯೆಂದು ಅನಿಸುತ್ತದೆಯೇ? ಈ 2 ಪ್ರಶ್ನೆಗಳು ಅನೇಕ ತಪ್ಪುಗಳಿಂದ ನಮ್ಮನ್ನು ರಕ್ಷಿಸಬಹುದು. ಇನ್ನು 9ನೆಯ ತಂತ್ರ, ನಿಮ್ಮ ಯಶಸ್ಸನ್ನೇ ನಿಮ್ಮ ಉತ್ತರವನ್ನಾಗಿ ಮಾಡಿ. ಶ್ರೀಕೃಷ್ಣರು ಹೇಳುತ್ತಾರೆ, ಪ್ರತಿಯೊಂದು ಟೀಕೆಗೂ ಮಾತಿನಿಂದ ಉತ್ತರ ನೀಡಬೇಕಾಗಿಲ್ಲ. ಕೆಲವು ಉತ್ತರಗಳನ್ನು ಸಮಯವೇ ನೀಡುತ್ತದೆ, ಕೆಲವು ಉತ್ತರಗಳನ್ನು ನಿಮ್ಮ ಸಾಧನೆ ನೀಡುತ್ತದೆ. ಜಗತ್ತಿನಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯೂ ಟೀಕೆ, ಅಪಮಾನ, ವಿರೋಧವನ್ನ ಎದುರಿಸಿದ್ದಾನೆ. ಆದರೆ ಅವರು ತಮ್ಮ ಸಮಯವನ್ನು ವಾದದಲ್ಲಿ ವ್ಯರ್ಥ ಮಾಡಲಿಲ್ಲ. ಅವರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಿದರು. ಕಲ್ಪನೆ ಮಾಡಿ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬನು ದಿನವಿಡೀ ತನ್ನ ವಿರೋಧಿಗಳ ಬಗ್ಗೆ ಮಾತನಾಡುತ್ತಾನೆ, ಮತ್ತೊಬ್ಬನು ದಿನವಿಡೀ ತನ್ನ ಕೌಶಲ್ಯವನ್ನ ಅಭಿವೃದ್ಧಿಪಡಿಸುತ್ತಾನೆ. 5 ವರ್ಷಗಳ ನಂತರ ಯಾರು ಮುಂದೆ ಇರುತ್ತಾರೆ? ಸ್ಪಷ್ಟ ಉತ್ತರ, ತನ್ನನ್ನು ತಾನು ಬೆಳೆಸಿಕೊಂಡ ವ್ಯಕ್ತಿ. ನಿಮ್ಮ ಯಶಸ್ಸು ಎಷ್ಟು ದೊಡ್ಡದಾಗುತ್ತದೆಯೋ ಅಷ್ಟು ನಿಮ್ಮ ವಿರೋಧಿಗಳ ಮಾತುಗಳು ಚಿಕ್ಕದಾಗುತ್ತವೆ. ಆದ್ದರಿಂದ ನಿಮ್ಮ ಸಮಯವನ್ನು ನಿಮ್ಮ ಕನಸುಗಳಿಗೆ ಮೀಸಲಿಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಿ. ಪ್ರತಿಯೊಂದು ಟೀಕೆಗೆ ಉತ್ತರಿಸುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನ ಮತ್ತು ಸಾಧನೆಯೇ ಅತ್ಯಂತ ಬಲವಾದ ಉತ್ತರ. ಇನ್ನು 10ನೆಯ ತಂತ್ರ, ನಿಮ್ಮ ದೊಡ್ಡ ಶತ್ರು ನಿಮ್ಮೊಳಗೇ ಇದ್ದಾನೆ. ಹೌದು, ಶ್ರೀಕೃಷ್ಣರು ಹೇಳುವಂತೆ ಅತ್ಯಂತ ಆಳವಾದ ಮತ್ತು ಶಾಶ್ವತವಾದ ತತ್ವಕ್ಕೆ ಬರೋಣ. ನಮ್ಮಲ್ಲಿ ಹೆಚ್ಚಿನವರು ಹೊರಗಿನ ಶತ್ರುಗಳನ್ನ ಹುಡುಕುತ್ತಿರುತ್ತೇವೆ. ಆದರೆ ಶ್ರೀಕೃಷ್ಣರು ಹೇಳುವಂತೆ ಬೇರೆ, ಅವರು ಹೇಳುತ್ತಾರೆ, ನಿಮ್ಮ ಜೀವನವನ್ನ ಹೆಚ್ಚು ಹಾಳು ಮಾಡುವುದು ಹೊರಗಿನ ವ್ಯಕ್ತಿಯಲ್ಲ, ನಿಮ್ಮೊಳಗಿನ ದುರ್ಬಲತೆಗಳು. ಆಲಸ್ಯ ನಿಮ್ಮ ಸಮಯವನ್ನ ಕದಿಯುತ್ತದೆ. ಭಯ ನಿಮ್ಮ ಅವಕಾಶಗಳನ್ನ ಕಸಿದುಕೊಳ್ಳುತ್ತದೆ. ಅಹಂಕಾರ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಅಸೂಯೆ ನಿಮ್ಮ ಸಂತೋಷವನ್ನ ನಾಶಪಡಿಸುತ್ತದೆ. ಕೋಪ ನಿಮ್ಮ ವಿವೇಕವನ್ನ ಕಸಿದುಕೊಳ್ಳುತ್ತದೆ. ಲೋಭ ನಿಮ್ಮ ಶಾಂತಿಯನ್ನ ಕಿತ್ತುಕೊಳ್ಳುತ್ತದೆ. ಈ 6 ಶತ್ರುಗಳನ್ನ ಗೆಲ್ಲದೆ ಹೊರಗಿನ ಯಾರನ್ನೂ ಸಂಪೂರ್ಣವಾಗಿ ಗೆಲ್ಲಲು ಸಾಧ್ಯವಿಲ್ಲ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನಾನು ನಿನ್ನೆಗಿಂತ ಉತ್ತಮ ವ್ಯಕ್ತಿಯಾಗಿದ್ದೇನಾ? ನನ್ನ ತಪ್ಪುಗಳಿಂದ ನಾನು ಏನಾದರೂ ಕಲಿತೆನಾ? ನನ್ನ ಗುರಿಯತ್ತ ನಾನು ಒಂದು ಹೆಜ್ಜೆಯಾದರೂ ಮುಂದೆ ಬಂದೇನಾ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ನೀಡುವ ವ್ಯಕ್ತಿಯನ್ನು ಯಾರೂ ದೀರ್ಘಕಾಲ ಸೋಲಿಸಲು ಸಾಧ್ಯವಿಲ್ಲ. ಹಾಗಾಗಿ ಸ್ನೇಹಿತರೆ, ಇಂದು ನಾವು ಶ್ರೀಕೃಷ್ಣರು ಹೇಳಿರುವ ಈ 10 ಅಮೂಲ್ಯ ತಂತ್ರಗಳನ್ನ ತಿಳಿದುಕೊಂಡೆವು. ಶತ್ರುವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು. 2ನೆಯದು,
ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು. ಮೂರನೆಯದು, ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ನಾಲ್ಕನೆಯದು, ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಐದನೆಯದು, ನಿಮ್ಮ ದುರ್ಬಲತೆಯನ್ನು ಬಹಿರಂಗಪಡಿಸಬೇಡಿ. ಆರನೆಯದು, ಜ್ಞಾನ ಮತ್ತು ಕೌಶಲ್ಯವನ್ನ ನಿರಂತರವಾಗಿ ಹೆಚ್ಚಿಸಿಕೊಳ್ಳಿ. ಏಳನೆಯದು, ಉತ್ತಮ ಮಿತ್ರರನ್ನ ಸಂಪಾದಿಸಿಕೊಳ್ಳಿ. ಎಂಟನೆಯದು, ಭಾವನೆಗಳನ್ನ ನಿಯಂತ್ರಿಸಿ. ಒಂಬತ್ತನೆಯದು, ನಿಮ್ಮ ಯಶಸ್ಸನ್ನೇ ಉತ್ತರವನ್ನಾಗಿ ಮಾಡಿ. ಕೊನೆಯ ಮತ್ತು ಹತ್ತನೆಯದು, ನಿಮ್ಮೊಳಗಿನ ಶತ್ರುಗಳನ್ನ ಮೊದಲು ಗೆಲ್ಲಿ. ಶ್ರೀಕೃಷ್ಣರ ಈ ನೀತಿಗಳು ಪ್ರತಿಕಾರವನ್ನ ಕಲಿಸುವುದಿಲ್ಲ. ಅವು ವಿವೇಕ, ಆತ್ಮಸಂಯಮ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಬದುಕನ್ನ ಗೆಲ್ಲುವುದನ್ನ ಕಲಿಸುತ್ತವೆ. ನಿಜವಾದ ವಿಜಯವೆಂದರೆ ಇನ್ನೊಬ್ಬರನ್ನು ಕೆಳಗೆ ತಳ್ಳುವುದು ಅಲ್ಲ, ನಮ್ಮ ವ್ಯಕ್ತಿತ್ವವನ್ನ ಎತ್ತರಕ್ಕೆ ಏರಿಸುವುದು. ಇಂದು ಈ ವಿಡಿಯೋದಿಂದ ನಿಮಗೆ ಒಂದು ಹೊಸ ಪಾಠ ಸಿಕ್ಕಿದ್ದರೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ. ಜ್ಞಾನವನ್ನ ಕೇಳುವುದಕ್ಕಿಂತ ಅದನ್ನು ಆಚರಣೆಗೆ ತರುವುದು ತುಂಬಾ ಮುಖ್ಯ. ನೆನಪಿಡಿ, ಶತ್ರುವನ್ನ ಸೋಲಿಸುವುದು ದೊಡ್ಡ ಸಾಧನೆಯಲ್ಲ, ನಿಮ್ಮ ಮನಸ್ಸನ್ನು ಗೆಲ್ಲುವುದೇ ಜೀವನದ ಅತ್ಯಂತ ದೊಡ್ಡ ವಿಜಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಶ್ರೀಕೃಷ್ಣರ ನೀತಿ, ಭಗವದ್ಗೀತೆ ಹಾಗೂ ಜೀವನ ಬದಲಿಸುವ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.